ಜೈ ಸಿಯಾರಾಮ್ ಎಲ್ಲರಿಗೂ. ಮಮ್ಮಿ ಇವತ್ ನಾಷ್ಟಕ್ಕ ಮಸ್ತ್ ಬಿಗಿ ಇಡ್ಲಿ ಸಾಂಬಾರ್ ಮಾಡಿಡ್ರಿ, ಅದನ್ನ ತಿಂದ್ರು. ಕೇದಾರ್ನಾಥ್ ಹೋಗಿ ಬರುವಾಗ್ರಿ ದಿಲ್ಲಿ ಸ್ಟೇಷನ್ ದಾಗ ನನ್ ಮೊಬೈಲ್ ಕಳ್ತನ ಆಗಿತ್ತು. ಭಾಳ ಸ್ಕ್ಯಾಮ್ ಆಗಿದಾವ ನನ್ನ ಜೊತೆ. ಒಂದ್ 2-3 ಸ್ಕ್ಯಾಮ್ ಆಗಿದ್ದಾನ. ಫಸ್ಟ್ ಇಲ್ಲಿದ್ರ ನಾ ಹೋಗುವಾಗ ನಮ್ ಬೆಂಗಳೂರದಾಗ ಟಿಕೆಟ್ ತಗೊಂಡಿದ್ದೆ ನಾ. ಆ ಟಿಕೆಟ್ ಇಲ್ದ್ರೆ ತಗೊಂಡಿದ್ ನಾನು 300 ರೂಪಾಯಿ ಟಿಕೆಟ್. ಆ ಟಿಕೆಟ್ ರಿಯಲ್ ಎಲ್ಲ ಆಗಿತ್ತು, ಫೇಕ್ ಟಿಕೆಟ್. ಇವತ್ತು ಹೋಗ್ಬೇಕು ಅಂದ್ರೆ ಎಷ್ಟೇ ಕಷ್ಟ ಬರ್ಲಿ ಅಲ್ಲಿ ಹೋಗ್ಲೇಬೇಕು. ಇವತ್ ಹೋಗ್ಬೇಕಂದ್ರ ಏನ್ ಬೇಕಾದಾಗ್ಲಣ್ಣ ಅಲ್ಲಿ ಹೋಗಿ ಬರೋದು. 5 ನಿಮಿಷ ನನ್ ಮೊಬೈಲ್ ಟೈಮ್ ನೋಡಿ ಮಲ್ಕೊಂಡಿದ್ನು ಅಂದ್ರೆ ಕೂತಿದ್ನು. 5 ನಿಮಿಷದ ಅಂದ್ರೆ ನನ್ ಕಿಶನ್ ಮೊಬೈಲ್ ಕಳ್ತನ ಆಗೋಗಿತ್ತು. ಹೌದಾ? ಮಂತನ್ ಸ್ಥಳ ಆಟ ನೋಡ್ತೀರಿ, ಅದ್ರಲ್ಲಿ ನಿಮ್ಗೊಂದು ಸೀಕ್ರೆಟ್ ಪ್ಲೇಸ್ ಹೇಳ್ತಾನಂತ. ಏನಂದ್ರ ನಮಸ್ಕಾರ ಎಲ್ರಿಗೂ. ನಾನು ಇವತ್ತು ಎಲ್ಲಂತಂದ್ರೆ ಸಿರುಗುಪ್ಪದಾಗದನಿ. ನಮ್ಮ ಒಬ್ಬ ಕಂಟೆಂಟ್ ಕ್ರಿಯೇಟರ್ ಅನ್ಬೇಕು. ನಮ್ಮ ಉತ್ತರ ಕರ್ನಾಟಕದಾಗ ಯಾವುದಕ್ಕೂ ಕಡಿಮೆ ಇಲ್ಲ ಅನ್ಬೇಕ. ಏನಂತಂದ್ರೆ ಲಕ್ಕಿ ಪಾಟೀಲ್ ಲಾಕ್ಸ್ ಅಂತ ಹೇಳ್ಬಿಟ್ಟ ಅವರು ವಿಡಿಯೋಸ್ನ ಮಾಡ್ತಾರ. ರೈತರು, ಒಬ್ಬ ಯುವ ರೈತ ರೀಲ್ಸ್ ಮಾಡೋ ಜೊತೆಗೆ ಯೂಟ್ಯೂಬ್ ಮಾಡೋ ಜೊತೆಗೆ ಅವರ ಫ್ಯಾಮಿಲಿ ಹೆಂಗೈತಿ, ಅವ್ರ ಥಾಟ್ ಏನೈತಿ, ಎಷ್ಟು ಆಸ್ತಿ ಐತಿ ಎಲ್ಲ ಕೇಳೋಣ ಬರ್ರಿ. ಇವಾಗ ನಾನು ಸಿರುಗುಪ್ಪಿಗೆ ಬಂದನಿ, ಹೊಂಟನಿ ಬರ್ರಿ ಅವ್ರ ಮನೆಗೆ ಹೋಗೋಣ ಅಂತ. ಹೆಂಗದಿರಿ? ಆರಾಮ್ರಣ್ಣ ನೀವು? ಆರಾಮ್ರಿ, ನಾವು ಆರಾಮದೀವ್ರಿ. ನಮಸ್ಕಾರ ರೀ. ಜೈ ಶ್ರೀರಾಮ್. ಏನೋ ಎಲ್ಲಾ ವಿಡಿಯೋಗಳಲ್ಲೂ ಅಥವಾ ನಿಮ್ ಸ್ಟಾರ್ಟಿಂಗ್ ಇಂಟ್ರೋ ಇರುತ್ತೆ, ಅದೊಂದ್ಸಲ ಹೇಳ್ಬಿಡ್ಲ. ಜೈ ಶ್ರೀರಾಮ್ ಎಲ್ಲರಿಗೂ. ಇದೇ ಇರ್ತಿದ್ರಿ ಇಂಟ್ರೋ. ಇದ್ರ ಒಂದು ಯಾವ್ದು ಸಲ ಮಾಡತ್ತೇನಂದ್ರ ರೀ, ನನ್ನ ವಿಡಿಯೋ ನೋಡಿದ್ರ ಅದ್ರ ಒಂದು ನಮ್ ಸಂಸ್ಕೃತಿ ಎಲ್ಲ ಸ್ವಲ್ಪ ಜನಕ್ಕೆ ಗೊತ್ತಾಗ್ಲಿ ಅದಕ್ಕೋಸ್ಕರ ನಾ ಭಗವದ್ಗೀತೆನ ಓದ್ತೇನ್ರಿ. ಒಂದೊಂದ್ಸಲ ತಂದೇನ್ರಿ, ಓದ್ತೇನೆ, ಪರ್ಸನಲಿ ಓದ್ತೇನ್ರಿ. ಅದ್ರ ಯಾವಾಗ ವಿಡಿಯೋದಾಗ ಬಿ ತೋರ್ಸ್ತೇನ್ರಿ. ಇಲ್ಲಾಂದ್ರೆ ಲಾಸ್ಟ್ ರಾಧೆ ರಾಧೆ ಅಂತ ಹೇಳ್ತೇನ್ರಿ ನಮ್ ಕೃಷ್ಣನ್ ಸಲುವಾಗಿ. ಅದು ಬಿಟ್ರೆ ನಾ ಜಾಸ್ತಿ ಇದನ್ ಮಾಡೋದು ಅಂದ್ರೆ ಕೇದಾರ್ನಾಥ್ ಶಿವನ್ ಎಲ್ಲಾ ದೇವ್ರ ಕಡೆ ಹೋಗಿ ಇದನ್ ಮಾಡ್ತೇನೆ. ಅದ್ರ ಜಾಸ್ತಿ ನನ್ ಲೈಫ್ ಚೇಂಜ್ ಆಗಿದ್ದು ಶಿವಂದ. ಅದ್ ಅದ್ ಮುಂದೆ ಹೇಳ್ತಾನಂತಾರಿ ಯಾವ್ದ್ರ ಸಲುವಾಗಿ ಏನಂತ. ಈಗ ನೀವ್ ಯಾವ ಊರ್ರಿ ಇದು? ಫಸ್ಟ್ ಶಿರುಗುಪ್ಪಿ. ಓಕೆ. ಇಲ್ಲಿ ಇದ್ಕೊಂಡ್ ರೀಲ್ಸ್ ವಿಡಿಯೋಸ ಅದನ್ನು ಮಾತಾಡೋಣಂತ. ಇವಾಗ ನಾವು ಬಂದಿವಿ ಅವ್ರ ಮನೆ ಹತ್ರ. ಇಲ್ಲಿ ಆ ಕಡೆ ತೋರಿಸ್ಬೇಡ. ಈ ಮನೆ ಕಟ್ಟಡ ಸ್ಟಾರ್ಟ್ ಐತಿ ಆಲ್ರೆಡಿ. ಅವ್ರ ವಿಡಿಯೋದಾಗ ಎಲ್ಲಾನು ಹೇಳ್ತಿರ್ತಾರ ನೋಡ್ರಿ. ಓಕೆ. ಈಗ ಕಟ್ಟಡದ ಬಗ್ಗೆ ಹೇಳ್ಬೇಕು ಅಂದ್ರೆ ಯಾವಾಗ ಕಟ್ಟು ಪ್ಲಾನ್ ಐತ್ರಿ? ಆಲ್ರೆಡಿ ಪ್ಲಾನ್ ತೋರ್ಸ್ಯಾರ. ಪ್ಲಾನ್ ಎಲ್ಲ ಐತನ್ನ ಎಲ್ಲ ಆಗಿದ್ರಿ. ಇನ್ನೊಂದು 15 ದಿನದ ಸ್ಟಾರ್ಟ್ ಮಾಡಿದ್ನ. ಇವಾಗ ಇದನ್ನ ಹುಣ್ಣಿಮೆ ಐತನ. ಸೊ ಇದನ್ನ ಒಂದು ಚಲೋ ದಿವಸ ಯಾವ್ದು ಇದನ್ನ ಜನವರಿ 15 ತಾರೀಕು ಮುಂದೆ ಐತಿ. ಅವಾಗ ಇಲ್ದಿದ್ರೆ ಲೈನೆಟ್ ಹೋಗದಾವ. ಆಮೇಲೆ ಮುಂದಿನ ಕೆಲಸ ಎಲ್ಲ ಸ್ಟಾರ್ಟ್ ಮಾಡಿದ್ದಾನ. ಓಕೆ. ಈಗ ಇಲ್ಲಿ ಮಾಡಾಕತ್ತೀರಿ, ನಿಮ್ ಬಗ್ಗೆ ಹೇಳ್ಕೊಳದ್ರ ನೀವ್ ಯಾರು, ಏನು, ನಿಮ್ ಹೆಸರು ಅಂದ್ರೆ ನಮ್ಮ ವೀಕ್ಷಕರಿಗೆ ನೋಡೋಣ. ನನ್ನ ಹೆಸರು ರೀ ಲಕ್ಕಿ ಪಾಟೀಲ. ನಾ ಇಲ್ಲದ್ರ ಶುರುಪೆ ಅಂತ ಒಂದ್ ಹಳ್ಳಿ ಐತ್ರಿ, ಹಳ್ಳಿಯಾಗ ಇರ್ತಾನು. ಇಲ್ಲ ವ್ಲಾಗಿಂಗ್ ಹೊಲ ಮಾಡ್ಕೊಂಡ ನಾ ವ್ಲಾಗಿಂಗ್ ಮಾಡ್ತೇನ್ರಿ. ಹಂಗ ಇಲ್ಲದ್ರ ಕುರಿ ಸಾಕ ಇದನ್ನದಾವ್ರಿ, ಒಂದ್ ಥೊಡೆ ಅದಾವು. ಹಂಗ ಎಮ್ಗೋಳಿ ಹೆಣ್ಣು ಸಾಕಾಣಿಕೆ ಇವೆಲ್ಲ ಮಾಡ್ತಾವ್ರಿ. ಪಪ್ಪ ನಾ ಮಾಡೋದ್ರಿ, ಪಪ್ಪ ಮಾಡ್ತಾರಿ, ಅವ್ರ ನಾ ಸಾಥ್ ಕೊಡ್ತಾನ್ರಿ. ನಾನ್ರಿ ಅಕ್ಕ ಒಬ್ಬರ ಇದಾರ, ಅಕ್ಕನ್ ಕೊಡಿದವ್ರಿ. ಅಂದ್ರೆ ನನ್ಕಿಂತ ದೊಡ್ಡವ್ರ ಅಣ್ಣ ಒಬ್ಬರ ಅದಾರು. ಇನ್ ಮಮ್ಮಿ ಪಪ್ಪ ರೀ. ಎಲ್ಲಾರು ನೀವು ಒಕ್ಕಲ್ತನ ಅಂದ್ರೆ ಎಲ್ಲ ಇದನ್ನ ಮಾಡ್ತೀವ್ರಿ. ಅಣ್ಣ ಇಲ್ಲದ್ರ ಇದನ್ನ ಮಾಡ್ತಾರೆ, ಎಡಿಟಿಂಗ್ ಮಾಡ್ತಾರ. ಎಡಿಟಿಂಗ್ ಕ್ಯಾಮ್ರಾಮನ್ ಅದಾರ ನೋಡ್ರಿ ಅಲ್ಲಿ. ಅವ್ರ ಕಡೆ ಕ್ಯಾಮ್ರಾಮನ್ ಅದಾರ. ನಿಮಗ್ ಯಾಕೆ ಈ ತರ ಮಾಡ್ಬೇಕು ಅನಿಸ್ತ್ರಿ? ಈ ತರ ಮಾಡ್ಬೇಕು ಅನ್ಸಿದ್ರ ನಂಗೆ ಎಡಿಟಿಂಗ್ ಈ ತರದೆಲ್ಲ ಸ್ವಲ್ಪ ಮೊದ್ಲಿಂದ ಹುಚ್ಚತನ ಇದ್ರ ಮಾಡ್ಬೇಕು ಅಂತ. ಅದಾದ್ಮೇಲೆ ನಮ್ಮ ಅಣ್ಣ ಸಜೆಸ್ಟ್ ಮಾಡಿದ್ರು. ನಾನು ಹೋಗಿ ನಮ್ಮ ಅಣ್ಣ ಕೇಳಕ್ ಹೋಗಿದ್ದೇನೆ. ವ್ಲಾಗಿಂಗ್ ಅಲ್ಲಿ ಇದನ್ ಮಾಡಿ ಗೇಮಿಂಗ್ ನಂಗೆ ಬಾಳ ಇಂಟ್ರೆಸ್ಟ್ ಇತ್ತ. ಮೊದ್ಲು ಗೇಮಿಂಗ್ ಮಾಡೋಣ ಅಂತ. ಅವಾಗ ಇಲ್ಲದ್ರ ನಮ್ಮ ಅಣ್ಣ ಗೇಮಿಂಗ್ ಮಾಡಕ್ ಹೋಗ್ಬೇಡ, ವ್ಲಾಗಿಂಗ್ ಮಾಡು, ಇವಾಗ ಜನರಿಗೆ ಇಂಟ್ರೆಸ್ಟ್ ಜಾಸ್ತಿ ಇರೋದ್ರಿಂದ ವ್ಲಾಗಿಂಗ್ ದಾಗ. ಸೊ ವ್ಲಾಗಿಂಗ್ ಮಾಡಂತ ಅವಾಗ ನಂಗೆ ಹೇಳಿದ್ರು. ಅದ್ರ ಬಗ್ಗೆ ಕಲ್ಕೋತ ಒಂದ್ ವರ್ಷ ಇಲ್ದ್ರ ಒಟ್ ಯಾವ ತರ ಇದನ್ ಮಾಡ್ಬೇಕು ಅಂತ ವಿಡಿಯೋಸ್ ಮಾಡ್ತಿದ್ದನ್ನ ಅದ್ರ ಇಂಪ್ರೂವ್ ಮಾಡ್ಕೊಂತ ಜಾಸ್ತಿ ಡೆಡಿಕೇಟೆಡ್ ಹಿಂಗೆಲ್ಲ ಇಲ್ಲ. ಫಸ್ಟ್ ವಿಡಿಯೋ ಮಾಡೋದ್ರೊಳಗೆ ಯಾರು ತಪ್ಪಿದ್ರೆ ಇಂಪ್ರೂವ್ ಮಾಡ್ಕೊತ ಹೋಗೋದ. ಒಂದ್ ವರ್ಷ ಆತರ ಮಾಡಿನ್ರಿ. ಅದಾಗಣ ಇಲ್ಲದ್ರ ಟ್ರಾವೆಲಿಂಗ್ ಸ್ಟಾರ್ಟ್ ಮಾಡಿದ್ ನಾನು. ಟ್ರಾವೆಲಿಂಗ್ ಒಂದ್ ವರ್ಷ 7-8 ತಿಂಗಳು ಟ್ರಾವೆಲಿಂಗ್ ಮಾಡಿ. ಅದ್ರೊಳಗೆ ಹೆಂಗ್ರಿ ಒಂದ್ ತಿಂಗಳ ಇಲ್ದ್ರ ಅರ್ನಿಂಗ್ ಮಾಡೋದನ್ನ ದುಡ್ಡು ಹೊಲ್ದಾಗ ಅರ್ನಿಂಗ್ ಮಾಡೋದ. ಅದಾಗನ ಒಂದ್ 15 ದಿನ ಟ್ರಾವೆಲ್ ಹೋಗೋದ. ಆತರ ಮಾಡ್ತೀನಿ ನಾನು. ಒಂದ್ 25 ದಿವಸ ಟ್ರಾವೆಲ್ ಹೋಗಿ ನಾನು ಕೇದಾರ್ನಾಥ್ ರೀ, ನಾಗಾಲ್ಯಾಂಡ್, 7 ಸಿಸ್ಟರ್ ಅಂತ ಕರಿತಾರಲ್ಲ, ಅವೆಲ್ಲ ತಿರ್ಗಾಡಕ್ ಹೋಗಿನ್ರಿ. ಅಲ್ಲಿಂದ ಎಲ್ಲಾ ಮೊದ್ಲ 7 ಸಿಸ್ಟರ್ಸ್ ಎಲ್ಲ ತಿರ್ಗೇನ್ರಿ. ನಾಗಾಲ್ಯಾಂಡ್, ಅಸ್ಸಾಮ ಎಲ್ಲ ತಿರ್ಗಾಡಿ. ಅದಾಗನ ಇಲ್ಲದ್ರ ಕೇದಾರ್ನಾಥ್ ಹೋಗುದ್ ನಾನು. ಕೇದಾರ್ನಾಥ್ ಹೋಗಿ ಏನ್ ಯಾರು ಹೋಗಿರಿ? ಒಬ್ನೇ ಅಣ್ಣ. ಒಬ್ನೇ ಕೇದಾರ ಎಲ್ಲ ನಾ ಡಾಕ್ಟರ್ ಬ್ರೋ ಇನ್ಸ್ಪೈರ್ ಆಗಿ ಒಬ್ನೇ ಹೋಗ್ಬೇಕಂತಾನ. ಫಸ್ಟ್ ಟ್ರಿಪ್ ಇಲ್ಲದ್ರೆ ಇಲ್ಲೇ ಲೋನಾವಾಲ ಹೋಗಿದ್ನಲ್ಲ. ಅವಾಗೆಲ್ಲ ಕಾನ್ಫಿಡೆನ್ಸ್ ಬಂದಿತ್ತು, ನಾ ಒಬ್ನ ತಿರ್ಗಾಡ್ಬಹುದು ಎಲ್ಲಾ ಕಡೆ ಅಂತ. ಅದಾಗನಿದ್ರ ಭಾಳ ತಿರ್ಗಾಡ ನಾನು. ವಿಡಿಯೋ ಅಂತ ಅಲ್ಲಾನ, ಅದ್ರ ನೀವು ಹೊರಗಡೆ ತಿರ್ಗಾಡ ತಿಳ್ಕೊಂಡು ನಿಮ್ಗೊಂದು ಜನರಲ್ ನಾಲೆಜ್ ಸಿಗುತ್ತೆ. ಯಾವ ತರ ಇರ್ಬೇಕು ಲೈಫ್ ದಾಗ, ಏನ್ ಮಾಡ್ಬೇಕು, ಏನ್ ಮಾಡ್ಬಾರ್ದು ಅನ್ನೋದು ಭಾಳ ಗೊತ್ತಾಗ್ತಿತ್ತು. ಹೊರಗಡೆ ಹೋದ್ರ ಅಂದ್ರ, ಮನ್ಯಾಗಿತ್ರ ಅಂದ್ರೆ ಏನ್ ಗೊತ್ತಾಗಲ್ಲ, ಹೊರಗಿನ ನಾಲೆಜ್ ಸಿಗ್ತೈತಿ. ಅಂದ್ರೆ ನೀವು ವಿಡಿಯೋ ಮಾಡೋ ಸಲುವಾಗಿ ಹೋಗಿದ್ರೆ ನಾಲೆಜ್ ಸಲುವಾಗಿ ಹೋಗಿದ್ರೆ? ನಂದನ ಜಾಸ್ತಿ ಫ್ಯೂಚರ್ದಾಗ ಇದನ್ನ ಆಗ್ತಿದ್ರಿ. ಬಿಸ್ನೆಸ್ ಪ್ಲಾನ್ ಜಾಸ್ತಿ ಇದಾವಣ್ಣ. ಸೊ ಅದರಿಂದ ಅದು ನೀವು ಬಿಸ್ನೆಸ್ ಏನಾದ್ರು ಮಾಡ್ಬೇಕಂದ್ರೆ ಹೊರಗಿಂದ ಗೊತ್ತಿರ್ಬೇಕನ್ನ ಮೊದಲು.
ಹೌದಾ ಸೊ ಅದಕ್ಕೋಸ್ಕರ ಓಕೆ ಅಂದ್ರ ಇಲ್ಲಿ ಇತ್ಕೊಂಡ ಈಗ ಹಳ್ಳಿಯಾಗ ಅದೀರಾ ಈಗ ಒಂದ್ ಮಾಡ್ಕೊಂಡ್ ಸುಮ್ಮನೆ ಈಗ ಎಲ್ರು ನಾರ್ಮಲ್ ಏನ್ ಮಾಡ್ತಾರ ತಾವ್ ಆತು ತಮ್ ದುಡಿಕೆ ಆಯ್ತ ನಾರ್ಮಲ್ ಆಗಿ ಇದ್ ಬಿಡ್ತಾರ ನೀವು ಯಾಕ ಅಂದ್ರ ಇನ್ಸ್ಟಾಗ್ರಾಮಿಗೆ ಬರ್ಬೇಕಾ ನಾನ್ ಫೇಮಸ್ ಆಗ್ಬೇಕಾ ಈ ತರ ಯಾಕ ಫೇಮಸ್ ಆಗ್ಬೇಕು ಅಂತ ಅಂದ್ರೆ ಫೇಮಸ್ ಆಗ್ಬೇಕಂತ ಏನಿಲ್ಲ ನಿಮ್ಮ ಇದಕ್ಕ ಅಂದ್ರ ನೀವ್ ಮಾಡ್ಬೇಕಾ ನಿಮ್ ಖುಷಿಗೋಸ್ಕರ ಮಾಡತ್ತೀರ ಖುಷಿಗೋಸ್ಕರ ಖುಷಿ ಅಂತಂದ್ರೆ ನಾ ಸ್ಟಾರ್ಟಿಂಗ್ ಹೇಳಿದ್ರೆ ಒಂದು 2-3 ವ್ಲಾಗ್ ಮಾಡಿದ್ ನಾನು ಕಂಟಿನ್ಯೂ ಮಾಡ್ಬೇಕಂತ ಏನಿಲ್ಲ ಅದ್ರ ಏನ್ ರೆಸ್ಪಾನ್ಸ್ ಒಂದು 50,000 ಜನ ಎಲ್ಲ ನೋಡ್ತಿದ್ರ ಅವಾಗ ಇಲ್ಲಿದ್ರ ಹಿಂಗ ಒಬ್ಬೊಬ್ರು ಗಟ್ ಬಿದ್ದಿದ್ರ ಸೊ ಅವ್ರು ಹೇಳ್ತಿದ್ರು ನೀವು ವಿಡಿಯೋ ಮಾಡ್ತಿದ್ರಿ ಭಾಳ ಚಂದ ಮಾಡ್ತೀರ ಹಂಗ ಹಿಂಗ ಅದು ಸ್ವಲ್ಪ ಹೆಂಗ ಅನ್ಸ್ತಂದ್ರ ನಮ್ಗ ಒಂದು ಇನ್ಸ್ಪೈರ್ ಮೋಟಿವೇಟ್ ಆದಂಗ ಮುಂದ್ ವಿಡಿಯೋ ಮಾಡ್ಬೇಕು ಆತರ ಸೊ ಅವಾಗಿಂದ ಕಂಟಿನ್ಯೂ ಡೈಲಿ ವಿಡಿಯೋಸ್ ಒಂದೊಂದ್ ಬಿಡದೆ ನಾನು ಡೈಲಿ ಬಿಡೋದಂದ್ರೆ ಹಂಗ ರೀಚ್ ಹೆಚ್ಚಾಕಂತ ಹೋಗಿ ಈಗ ಯಾವಾಗ ನೀವು ಸ್ಟಾರ್ಟ್ ಮಾಡಿ ಹೋಗಿ ಕಂಟಿನ್ಯೂ ಸ್ಟಾರ್ಟ್ ಮಾಡಿ ಒಂದ್ 8 ತಿಂಗಳಾಯ್ತಣ್ಣ 8 ತಿಂಗಳಾಗಿರೋದ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಅಲ್ಲಿ ಕಂಟಿನ್ಯೂ ಆಗ ನೀವು ಲಕ್ಕಿ ಪಾಟೀಲ್ ಬ್ಲಾಗ್ ಅಂತ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ 8 ತಿಂಗಳಾಗಿರೋದ ಇವಾಗ ಇನ್ಸ್ಟಾಗ್ರಾಮ್ ದಲ್ಲಿ ಒಂದು ಆಲ್ಮೋಸ್ಟ್ 1.5 ಲಕ್ಷ ಅದಾರಣ ಯೂಟ್ಯೂಬ್ ದಾಗ ಇಲ್ಲದ್ರ ಅಲ್ಲಿ ಒಂದು 16,000 ಸನಿ ಅದಾರ ಆಮೇಲೆ ಫೇಸ್ಬುಕ್ ದಾಗ ಅಲ್ಲಿ ಒಂದ್ 20,000 ಅದಾರ ಅಂದ್ರ ಹೆಂಗೈತಿ ರೆಸ್ಪಾನ್ಸ್ ಎಲ್ಲಾ ಕಡೆ ಚೊಲಿ ಇದಾನೆ ಅಂದ್ರೆ ಜಾಸ್ತಿ ನಂಗೆ ರೀಚ್ ಸಿಕ್ಕಿದ್ದಾನೆ ಕನ್ಸಿಸ್ಟೆಂಟ್ ಡೈಲಿ ವಿಡಿಯೋ ಮತ್ತೆ ರಿಯಾಲಿಟಿ ಯಾವ ತರ ಮಾಡ್ತೇನೆ ಅದು ನಾ ಏನ್ ರಿಯಾಲಿಟಿ ಅದು ರಿಯಲ್ ತೋರ್ಸ್ತೇನೆ ನಾನು ನಮ್ಗೋ ಸಂಗ್ರಹ ಮಾಡ್ಕೊಂಡು ತೋರ್ಸ್ತೇನೆ ನಾನು ಇಲ್ದ್ರ ಹೊಲ್ದಾಗ ಏನ್ ದುಡಿಮೆ ಏನ್ ಮಾಡಿದ್ರು ಎಲ್ಲ ತೋರಿಸ್ತೀನಿ ಡೈಲಿ ಲಾಗ್ಸ್ ಡೈಲಿ ಏನ್ ಲೈಫ್ ದಾಗ ಏನ್ ಇರ್ತದೆ ಎಲ್ಲ ಓಕೆ ಅಂದ್ರೆ ಮನಿ ಸಪೋರ್ಟ್ ಹೆಂಗೈತೆ ಅದನ್ನ ಕೇಳ್ಬೇಕಲ್ಲ ದುಡ್ಡಿನ ಸಪೋರ್ಟ್ ಮನಿ ಸಪೋರ್ಟ್ ಅಂದ್ರ ವಿಡಿಯೋ ಮಾಡಕ್ ಸಪೋರ್ಟ್ ನಮ್ಮ ಮನೆಯವ್ರು ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಅಪ್ಪ ಮಮ್ಮಿ ಅಣ್ಣ ಅಕ್ಕ ನನ್ ದೋಸ್ತ್ ತಗೊಂಡಿದಾರೆ ಗನು ಅಂತ ಅವ್ನಿಗೆ ಸಪೋರ್ಟ್ ಮಾಡ್ತಾರೆ ಫೈನಾನ್ಸಿಯಲಿ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಫುಲ್ ಅವಾಗ ನೀವು ಇದಕ್ ಹೋಗಿರಿ ಅಂದ್ರೆ ಎಲ್ಲೇ 7 ಸಿಸ್ಟರ್ಸ್ ಯಾವ ಪ್ಲಾನ್ ಏನ್ ಇಟ್ಕೊಂಡ್ ಹೋಗಿದ್ರಿ ಅಂದ್ರ ಈಗ ಅವನ್ನೆಲ್ಲ ನೋಡ್ಕೊಂಡ್ ಬರ್ಬೇಕಂತ ಕೆಲವೊಬ್ರ ದುಡ್ಡು ಇಲ್ದ ಹೋಗ್ತಾರ ಅಂದ್ರ ನೀವೇನ್ ಎಲ್ಲಾ ಪ್ಲಾನ್ ಮಾಡ್ಕೊಂಡ ಹೋಗಿದ್ರೆ ಅದನ್ನ ಹೇಳಿದ್ನಂದ್ರ ನಾ ವಿಡಿಯೋ ಅಲ್ಲಿ ಭಾಳ ಕಟ್ ಸ್ಕ್ಯಾಮ್ ಆಗಿದಾವ ನನ್ನ ಜೊತೆ ಒಂದ್ 2-3 ಸ್ಕ್ಯಾಮ್ ಆಗಿದಾವ ಫಸ್ಟ್ ಇಲ್ಲಿದ್ರ ನಾ ಹೋಗುವಾಗ ನಮ್ ಬೆಂಗಳೂರದಾಗ ಟಿಕೆಟ್ ತಗೊಂಡಿದ್ದೆ ನಾನು ಆ ಟಿಕೆಟ್ ಇಲ್ದ್ರೆ ತಗೊಂಡಿದ್ ನಾನು 3,000 ರೂಪಾಯಿ ಟಿಕೆಟ್ ಆ ಟಿಕೆಟ್ ರಿಯಲ್ ಎಲ್ಲ ಆಗಿತ್ತು ಫೇಕ್ ಟಿಕೆಟ್ ಟ್ರೈನ್ ಅಲ್ಲಿ ಹೋದ್ ಕೂತಾನ ಆಮೇಲೆ ಟಿಸಿ ಬಂದಿಲ್ದ್ರೆ ತೋರ್ಸಂದ್ರು ಟಿಸಿ ಏನಿದೆ ಫೇಕ್ ಇತ್ತು ನಾನು ಒಬ್ಬನ ಜೊತೆ ಆಗ್ಲಿದ್ದಾನೆ ಫೇಕ್ ಟಿಕೆಟ್ ಅಲ್ಲಿ ಆಸಾಮದಿಂದ ಕೆಲ್ಸಕ್ಕೆ ಬಂದವ್ರು ಇರ್ತಾರಲ್ಲ ಅವ್ರ ಜೊತೆನೂ ಆಗಿತ್ತಾನ ಟೋಟಲ್ 30 ಜನ ನಾನು ಅದ್ರಲ್ಲಿ ಟಿಕೆಟ್ ಎಲ್ಲಿ ತಗೊಂಡಿದ್ರು ಬೆಂಗಳೂರು ಯಾವ್ದೊಂದು ಸ್ಟೇಷನ್ ಇದೆ ಅದ್ರ ಮುಂದ್ಗಡೆ ಕೌಂಟರ್ ಇತ್ತು ಅಲ್ಲಿ ಸಿಗ್ತಾ ಇತ್ತು ನಾನು ಅರ್ಜೆಂಟ್ ಹೋಗ್ಲೇಬೇಕಿತ್ತನ ಯಾಕಂದ್ರೆ ಟ್ರಾವೆಲ್ ಮಾಡಕ ಅವಾಗ ಅದನ್ನ ಬಿಟ್ರೆ ಮತ್ತೊಮ್ಮೆ ಹೋಗಕ್ ಬರಲ್ಲ ಮತ್ ನನ್ ತಲೆ ಯಾವ ತರ ಅಂದ್ರೆ ಇವತ್ತು ಇದು ಹೋಗ್ಬೇಕು ಅಂದ್ರೆ ಎಷ್ಟೇ ಕಷ್ಟ ಬರ್ಲಿ ಅಲ್ಲಿ ಹೋಗ್ಲೇಬೇಕು ಇವತ್ ಹೋಗ್ಬೇಕಂದ್ರ ಏನ್ ಬೇಕಾದಾಗ್ಲನ ಅಲ್ಲಿ ಹೋಗಿ ಬರೋದು ಆತರ ಅಂದ್ರೆ ಹೋದ್ ನನ್ನ ಟಿಕೆಟ್ ತಗೊಂಡು ಹೋಗೋಣ ಟಿಸಿ ಇಲ್ಲದ ಹಿಡ್ದ ಅವ್ರಂದ್ರ ಫೈನಲ್ ಏನ್ ಹಾಕ್ಲಿಲ್ಲ ಈ ತರ ಎಲ್ಲ ಆಗಿತ್ತಣ್ಣ ಅವ್ರ ಇಲ್ದ್ರ ಮುಂದಿನ ಸ್ಟೇಷನ್ ದಾಗ ಇಳಿಸ್ತಿರಣ್ಣ ಅವ್ರೇನ್ 30 ಉಳಿಕಿದ್ರೆ 29 ಜನ ಇದ್ರಲ್ಲ ಅವ್ರ ಕಡೆ ನಾನು ಕೂಡಿ ಅವ್ರ ಇಲ್ದಿದ್ರೆ ಎಲ್ಲರೂ ಕೂಡಿ ಎಷ್ಟನ 2 ದಿನ ಕಂಟಿನ್ಯೂ ಜನರಲ್ ಟ್ರೈನ್ ದಲ್ಲಿ ಟ್ರಾವೆಲ್ ಮಾಡಿದ್ವಿ ಟ್ರೈನ್ ಬದಲಾಯಿಸೋದು ಅವಾಗ ಏನೋ ಟ್ರಾಜಿಡಿ ಆಗಿತ್ತಣ್ಣ ಅದಕ್ಕೋಸ್ಕರ ಜನರಲ್ ಟ್ರೈನ್ ಯಾವ್ದು ಒಂದ್ ಬಿಲ್ ಐತಣ್ಣ ಡೈರೆಕ್ಟ್ ಬೆಂಗಳೂರದಿಂದ ಡೈರೆಕ್ಟ್ ಟ್ರೈನ್ ಇಲ್ಲ ನೀವು ಜನರಲ್ ಮಾಡ್ಕೊಂತ ಹೋದ್ವಿ ಅದಾಯ್ತನ ಕೇದಾರ್ನಾಥ್ ಎಲ್ಲ ತಿರ್ಗಾಡ್ದ ಕೇದಾರ್ನಾಥ್ ಹೋಗಿ ದೇವ್ರ ದರ್ಶನ ಎಲ್ಲ ತಗೋನು ಆಮೇಲೆ ಕೆಳಗ್ ಬಂದನ್ರಿ ಬಂದ ಇಲ್ಲದ್ರ ದಿಲ್ಲಿ ಫುಲ್ ಟಯರ್ಡ್ ಆಗಿ ಬಂದಿನ ಫುಲ್ ನಡ್ಕೊಂಡ ಟ್ರೆಕಿಂಗ್ ಮಾಡ್ಕೊಂಡ ಬಂದೇನ್ರಿ ಅದಾಗ ಡೈರೆಕ್ಟ್ ಕೆಳಗ್ ಬಂದ್ ಬಸ್ ಸಿಗ್ತಾನ ಬಸ್ ಇಟ್ಕೊಂಡ್ ದಿಲ್ಲಿಗೆ ಬಂದನ್ರಿ ಅವಾಗ ಟೈಮ್ ರಾತ್ರಿ 3 ಗಂಟೆ ಎಲ್ಲ ಆಗಿತ್ತಾನ ಬೆಳಿಗ್ಗೆ 6 ಗಂಟೆಗೆ ಟ್ರೈನ್ ಇತ್ತು ಮನ್ಯಾಗಿಲ್ಲದ್ರ ಫೋನ್ ಮಾಡಿ ನಾನು ಈ ತರ ಬಂದ್ ರೀಚ್ ಆಗಿದ್ದಾನ ಅಂತ ನಮ್ಮ ಮನೆಯವ್ರ ರೂಮ್ ಮಾಡು ಅಲ್ಲೇ ಮಲ್ಕೋ 2 ತಾಸ ಇರ್ಲಿ ಅಂತ ಹೇಳಿದ್ರು ಅದ್ರ ನಾ ಇದ್ರ ರೊಕ್ಕ ಸೇವ್ ಮಾಡ್ಬೇಕು ಅಂತ ಇದು ಮಾಡ್ಬಾರ್ದು ಅಂತ ಅಲ್ಲೇ ಸ್ಟೇಷನ್ ಕೂತಿನ ನಾನು ಕೂತಲ್ಲೇನೆ ತಂತನ ನಿದ್ದೆ ಹತ್ಬಿಟ್ಟು ಒಂದ್ 5 ನಿಮಿಷ ನನ್ ಮೊಬೈಲ್ ಟೈಮ್ ನೋಡಿ ಮಲ್ಕೊಂಡಿದ್ನು ಅಂದ್ರೆ ಕೂತಿದ್ನು 5 ನಿಮಿಷದ ಅಂದ್ರೆ ನನಗೆ ಮೊಬೈಲ್ ಕಳ್ತನ ಆಗೋಗಿತ್ತು ಹೌದಾ 5 ನಿಮಿಷ ಕೂತ್ ಹೇಳೋದ್ರಲ್ಲಿ ಮೊಬೈಲ್ ಒಂದು 25,000 ರೂಪಾಯಿ ಮೊಬೈಲ್ ಇತ್ತಾನ ಸ್ಯಾಮ್ಸಂಗ್ ಅದ್ರಲ್ಲೇ ವಿಡಿಯೋ ಮಾಡ್ತೀನಿ ನಾನು ಅಂದ್ರ ಅದ್ರಲ್ಲಿ ಮಾಡ್ಲತ್ತ ಈ ಕ್ಯಾಮ್ರಾದಲ್ಲಿ ಮಾಡ್ತೀನು ಅದನ್ನ ಪೈಲಾ ಅದ್ರಲ್ಲಿ ಮಾಡ್ತೀನು ಆ ಮೊಬೈಲ್ ಕಳ್ತನ ಆಯ್ತು ಈ ತರ ಆಗಿತ್ತಂದ್ರ ಏನ್ ಮನೆಯಲ್ಲಿ ಹೇಳ್ಬೇಕು ಇಲ್ಲೋ ಕಾಂಟ್ಯಾಕ್ಟ್ ಮಾಡೋದು ಅದೊಂದೇ ಮೊಬೈಲ್ ನಿಮ್ದು ಒಂದೇ ಮೊಬೈಲ್ ಅಣ್ಣ ಕಾಂಟ್ಯಾಕ್ಟ್ ಇಲ್ಲದ್ರ ಅವಾಗ ಯಾರೊಬ್ರು ಮೊಬೈಲ್ ಕೊಡ್ಲಾಗಿರೋಣ
ಮಾತಾಡ್ತೀವಿ ಅಂತ ನಾ ಈ ತರ ಆಗೈತಿ ಮಾಡ್ತಾ ಹಾ ಇರ್ಬೇಕು ಹಾ ಹಾ ಅವಾಗ ಇಲ್ದ್ರ ಒಬ್ಬರು ಸ್ಟೂಡೆಂಟ್ ಇದ್ರ ಹಾ. ಅವ್ರ ಸ್ಟೂಡೆಂಟ್ ಹೇಳಿದ್ ಈ ತರ ಆಗಿತ್ತು ಅಂತ ಹಾ ಹಾ ಅವ್ರು ಹೆಲ್ಪ್ ಮಾಡಿದ್ರು ಹೆಲ್ಪ್ ಮಾಡಿದ್ರು ಮೊದ್ಲು ಹೇಳಿದ್ರು ಅವ್ರು ಪೊಲೀಸ್ ಸ್ಟೇಷನ್ ಹೋಗುವಂತ ಹಾ. ಅವಾಗ ಇಲ್ಲೆಲ್ಲ ಹೋದ್ನು ಪೊಲೀಸರಲ್ಲಿ ಕೇರ್ ತಗೊಳ ನಾನು ಹಾ. ಇಲ್ಲಿದ ಅಂತೂ ಇದ್ರ ಏನ್ ಮಾಮೂಲಿ ಏನ್ ಮಾಮೂಲಿ ಡೈಲಿ 1000 ಜನರ ಜೊತೆ ಈ ತರ ಆಗ್ತದೆ ಹ್ಮ್ ಹ್ಮ್ ಇಲ್ಲಿ ನಮ್ಮ ದೊಡ್ಡ ದೊಡ್ಡ ಸಿಟಿಗೆ ಹೋದಾಗೆಲ್ಲ ಮಾಮೂಲಿಗಳನ್ನ ಅದಕ್ಕೆ ಅವ್ರೇನ್ ಕೇರ್ ತಗೊಳಿಲ್ಲ ಒಂದ್ ಕಂಪ್ಲೇಂಟ್ ಮಾಡಂದ್ರು ಕಂಪ್ಲೇಂಟ್ ಮಾಡಿದಾನ ಆದ್ರೆ ಅದೇನ ಅವ್ರೇನ್ ರೆಸ್ಪಾನ್ಸ್ ಮಾಡಿಲ್ಲ ಏನಲ್ಲ ಹೋಯ್ತಾನ ಈ ರೀತಿಗ ನೋಡಿದಾಗ ಏನ್ ಅನ್ಸುತ್ತ ಲೈಫ್ ಇದನ್ನ ಎಲ್ಲ ನಡೆಯೋದಾನ ಅಂದ್ರೆ ಅದೊಂದು ಮತ್ತೆ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸ್ ಇವಾಗ ಇಲ್ಲದ್ರ ಅದಿಲ್ದೆ ಯಾವ ಈ ತರ ಎಕ್ಸ್ಪೀರಿಯನ್ಸ್ ಆತಲ್ಲ ನಿಮ್ನ ಒಂದು ಸ್ಟ್ರಾಂಗ್ ತಯಾರ್ ಮಾಡ್ತಾನ ಇವಾಗ ಅದೆಲ್ಲ ನಾ ಅಲ್ಲೇ ಬಂದ್ ಮಾಡಿದ್ನ ವ್ಲಾಗಿಂಗ್ ಮಾಡಿದ್ನ ನಾ ಇವತ್ತು ಇಲ್ಲಿ ಈ ತರ ಈತನ ಇರ್ಲಾತನ ಈ ತರ ಆಗೈತಿ ಇನ್ನೇನ್ ಇದ್ರಾಗ ಏನ್ ಚಲೋ ಇಲ್ಲ ಅದನ್ನ ಬಿಡ್ಬೇಕು ಅಂತ ಮಾಡಿದ್ನಾರ ನಾವ್ ಓಕೆ ನಿಮ್ದು ಎಷ್ಟು ಎಕರೆ ಅಂದ್ರೆ ನಿಮ್ಮ ಎಷ್ಟು ಆಸ್ತಿ ಇದೆ ಸ್ವಂತ ಹೊಲ 1 ಎಕರೆ ಒಂದ್ ಎಕರೆ ಮೊದ್ಲೆಲ್ಲ ಐತನ ಹಾ. ಮೊದ್ಲ 10 ಗುಂಟೆ ಇತ್ತು ನಮ್ಮ ಪಪ್ಪ ಎಲ್ದ್ರ ದುಡ್ದು ಹಾ. 10 ಗುಂಟೆ ತಗೊಂಡು ಇವಾಗ 1 ಎಕರೆ ಮಾಡಿದಾರ ಹಾ 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 ಪಪ್ಪನೇ ಹೊಲದಲ್ಲಿ ಮೊದ್ಲಿಂದ ಪಪ್ಪ ನನ್ಕಿಂತ ಸಣ್ಣವ್ರ ಇದ್ರ ಅವತ್ತಿಂದ ದುಡಿಮೆ ಮಾಡ್ತಾರನ ಹೊಲದಾಗೆಲ್ಲ ಸೊ ಅವ್ರು ದುಡ್ದು ತಗೊಂಡಿರೋಲ್ಲ ಅದ್ರ ಜೊತೆಗೆ ಮಾಡ್ಕೊಂಡಿರೋದ ಹೊರಗಡೆ ಇಲ್ದಿದ್ರೆ ಒಂದು 13 ಎಕರೆ ಐತನ ಹಾ. ಇವಾಗ ಅದ್ರಲ್ಲಿ ಸ್ವಲ್ಪ ಕಮ್ಮಿ ಆಗಿ ಒಂದು 9 ಎಕರೆ ಮಾಡ್ತಾ ಇದೀನಿ 9 ಎಕರೆ ಇದೊಂದು ಎಕರೆ ಟೋಟಲ್ ಟೋಟಲ್ 10 ಎಕರೆ ಹಾ ಹಾ ಅಂದ್ರೆ ಅದ್ ಏನೇನೆಲ್ಲ ಬೆಳೆ ಅದಾರ ಬೆಳೆಯನ್ನ ಇವ ನಮ್ ಕಡೆ ಜಾಸ್ತಿ ಮೊದ್ಲಿದ್ರ ದ್ರಾಕ್ಷಿ ಐತನ ಹಾ. ಅದ ದ್ರಾಕ್ಷಿ ಮತ್ ಕಬ್ಬಿತನ ಹಾ. ಇವಾಗೆಲ್ಲ ಪೂರ್ತಿ ದ್ರಾಕ್ಷಿನ ಎಲ್ಲ ದ್ರಾಕ್ಷಿ ದ್ರಾಕ್ಷಿ ಅಂತ ಕಬ್ಬನ ಎಲ್ಲ ಕಬ್ಬು ಇವಾಗ ಮೊದ್ಲು ದ್ರಾಕ್ಷಿ ಇತ್ತಾನ ಹೊಲದಲ್ಲಿ ಅದ್ ಸ್ವಲ್ಪ ಲಾಸ್ ಆಗನ ಈಗ ಕಬ್ಬು ಯಾವ ರೀತಿ ಹಾಕ್ಯಾರಿ ಅಂದ್ರ ಈಗೆಲ್ಲ ಹೊಲ ನೋಡಕ್ ಹೋಗ ನಡೀಲಿ ಹೊಲ ಕಡೆ ಬರ್ರಿ ಈಗ ಆ ಹೊಲ ನೋಡ್ನಂತ ಏನೈತಿ ಹೆಂಗ್ ಬೆಳೆದಿರಿ ಎಲ್ಲೆಲ್ಲಿಗೆ ಬಂದೈತಿ ಮೊನ್ನೆ ರೀಸೆಂಟ್ ಆಗಿ ಒಂದ್ ಯಾವ್ದೋ ಬೆಳೆ ಹಾಕಿರ್ಲ ಏನ ರೀಸೆಂಟ್ ಆಗಿರಿ ಹಾ. ಇಲ್ಲಿ ಇದನ್ನ ಆಗ್ಯಾರ ಕಡ್ಲಿ ಎಲ್ಲ ಹಾಕಿವ್ರಿ ಅದೊಂದ್ ಸ್ವಲ್ಪ ಕಡ್ಲಿ ಇಷ್ಟ ಎತ್ತರಕ್ಕೆ ಬಂದಿತ್ತು ನೋಡಿ ಸ್ವಲ್ಪ ಜೋಳ ಹಾಕಿವ್ರಿ ಹಾ. ಮತ್ತ ಒಂದ್ ಕಡೆ ಲಾವಣಿ ಆಗಿತ್ತನ ತರವಚ್ಚೇವ್ರಿ ಹೌದಾ ಬರ್ರಿ ನೋಡುವಂತ ಹೊಲಕ್ ಹೋಗುನು ಎಲ್ಲಾ ಮಾತಾಡೋಣ